ಏನಣ್ಣ? ಪೆನ್ ಡ್ರೈವ್ ನನ್ನ ಹತ್ರ ಎಲ್ಲಿದೆ ಗುರುವೇ ಪೆನ್ ಡ್ರೈವ್ ಕೇಳ್ತಾ ಇದ್ದಾರೆ ಕೊಡಪ್ಪ. ದೇವೇಗೌಡರ ಬಗ್ಗೆ ಮಾತಾಡ್ಬೇಡ. ದೇವೇಗೌಡರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ. ಆದ್ರೆ ನಾನು ಒಂದು ಮಾತು ಹೇಳಬೇಕು. ಆಯ್ತು, ಅದೇನು ಹೇಳಪ್ಪ. ಇವತ್ತು ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ನಾನು ಪುಣ್ಯಾತ್ಮಗಳು, ನೀನು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಟ್ಟಿದ್ಯಾ ಅಂತ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ಬಿಡು. ಒಳ್ಳೆ ಗೌರವ ಕೊಡ್ತೀಯ ನೀನು. ಏನೇನ್ ದಂಧೆ ಮಾಡೋರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆಯ್ತು, ಈ ದಂಧೆನ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 4-5 ವರ್ಷ. ಓಹೋ, 4-5 ವರ್ಷ ಹಳೇದು ಅಂದ್ರೆ ಇನ್ನು ಹೊಸದೆಲ್ಲ ಏನೇನು ಇರ್ಬೋದು ಫ್ರೆಂಡ್ಸ್. ಬರೀ ಕಂಡವ್ರ ಮನೆ ಹೆಣ್ಮಕ್ಳ ಜೊತೆ ಸ್ಟಾರ್ಟ್ ಆಡಿದ್ರಲ್ಲ ನೀವು. ನಿಮ್ಮಂಥವ್ರಿಗೆ ಕಾನೂನು ಗ್ಯಾರಂಟಿ ಶಿಕ್ಷೆ ಕೊಡಲ್ಲ. ಯಾಕಂದರೆ ನಿಮ್ಮ ಹತ್ರ ದುಡ್ಡಿದೆ. ಆ ದೇವರೇ ಶಿಕ್ಷೆ ಕೊಡಬೇಕು ನಿನಗೆ. ಆ ದೇವರೇ ಕೊಟ್ಟೇ ಕೊಡ್ತಾನೆ ನಿನಗೆ. ನಿಮ್ದೆಲ್ಲ ಒಂದು ಜನ್ಮನೇನ್ರು. ನೀವೆಲ್ಲ ರಾಜಕಾರಣಿಗಳು. ದೇವೇಗೌಡರಂತ ಹೊಟ್ಟೆಲಿ ಯಾಕ್ರ ಹುಡ್ತೀರಾ ನೀವೆಲ್ಲನ? ನಿಮ್ಮ ಜನಕ್ಕೆ ಬೆಂಕಿ ಹಾಕ. ನನ್ನ ಪ್ರಕಾರ ಇದು ದೇಶದ್ದು ಅಲ್ಲ, ಇಡೀ ಪ್ರಪಂಚದಲ್ಲೇ ಈ ಥರ ಒಂದು ಕೃತ್ಯ ಇದು ಮೊದಲನೇ ಬಾರಿಗೆ ಆಗಿರೋದು. ಎಂಥ ಕಿತ್ತೋದು ನನ್ನ ಮಗ ಇರಬೇಕು ಗುರು ನೀನು. ಸರಿ, ನೀವು ಹೇಳಿ ಮೇಡಮ್ ಮುಂದಕ್ಕೆ. ಇಲ್ಲಿ ಸಾವಿರಾರು ಹೆಣ್ಣುಮಕ್ಕಳು ಒಬ್ಬನೇ ಕೈಯಲ್ಲಿ ಸಿಕ್ಕಾಕ್ಕೊಂಡು ಹೆದರಿಸಿ ನಂಬಿಸಿ ಎಲ್ಲ ಮಾಡಿರೋದು. ಕೆಲವರು ತುಂಬ ಬಡತನ ಇರೋ ಹೆಣ್ಮಕ್ಳುಗಳಿರ್ತಾರೆ. ಕೆಲವರು ನಮ್ಮ ಜೀವನ ನಡೆದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಇರ್ತಾರೆ ಹೆಣ್ಮಕ್ಳುಗಳು. ಅಂಥ ಹೆಣ್ಮಕ್ಳನ್ನೆಲ್ಲ ನೀನು ಯೂಸ್ ಮಾಡಿಕೊಂಡು ಹೆಣ್ಣು ಮಕ್ಕಳ ಅಸಹಾಯಕತೆ, ಹೆಣ್ಣು ಮಕ್ಕಳು ಇದ್ದಾರೆ, ಅದರಲ್ಲಿ ಮಹಿಳೆಯರು ಇದ್ದಾರೆ, ಅವರ ಅಸಹಾಯಕತೆಯನ್ನು ಉಪಯೋಗ ಮಾಡಿಕೊಂಡು ಈ ಥರ ಲೈಂಗಿಕ ಚಿತ್ರೀಕರಣವನ್ನು ಮಾಡಿರೋದು ಎಲ್ರಿಗೂ ಗೊತ್ತಾಗುತ್ತೆ. ಆ ವಿಡಿಯೋಗಳಲ್ಲೂ ಗೊತ್ತಾಗುತ್ತೆ.